ನ್ಯಾಯಾಲಯದಲ್ಲಿ ಕೆಲವೇ ಸಮಯದ ಹಿಂದೆ ವಿವಾಹವಾದಂತಹ ಹೊಸ ಜೋಡಿ ವಿಚ್ಛೇದನದ ಕುರಿತು ಪ್ರಕರಣ ನಡೀತಾ ಇರ್ತದೆ. ಪ್ರಕರಣದಲ್ಲಿ ಮಹತ್ವವಾದಂತಹ ವಿಷಯವೆಂದರೆ, ಹೆಂಡತಿ ಹೇಳ್ತಾಳೆ, ತನ್ನನ್ನು ಸರಿಯಾಗಿ ಗಂಡ ನೋಡಿಕೊಳ್ಳುವುದಿಲ್ಲ, ಪೇಟೆಯಲ್ಲಿ ಏನಾದರೂ ತಿಂದು ಬಂದುಬಿಡ್ತಾನೆ, ಮನೆಗೆ ಎಲ್ಲ ಕೆಲಸವನ್ನು ತನ್ನತ್ರೇ ಮಾಡಲಿಕ್ಕೆ ಹೇಳ್ತಾನೆ. ಹೀಗೆ ಹೇಳತಕ್ಕಂಥದ್ದು ಒಂದೆಡೆ. ಹುಡುಗ ಅಂದರೆ ಗಂಡನಾದವನು ಹೇಳ್ತಾನೆ, ಮನೆಗೆ ಯಾರಾದರೂ ಬಂದರೆ ಸರಿಯಾಗಿ ಮಾತಾಡಿಸೋದಿಲ್ಲ, ಚಹಾ ಬೇಕೋ ಕಷಾಯ ಬೇಕೋ ಕೇಳುವ ಒಂದು ವ್ಯವಧಾನವೂ ಇಲ್ಲ, ಹೇಳಿದರೆ ನನ್ನಲ್ಲಿ ರೇಗಿ ಬಿಡ್ತಾಳೆ, ಕಪ್ಪು ಬಸಿಯನ್ನು ತೆಗೆದುಕೊಂಡು ಹೋಗಿ ತೊಳೆಯುವಂತಹ ಅಭ್ಯಾಸವೂ ಇಲ್ಲ. ಹೀಗೆ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಪರಸ್ಪರ ಜಗಳಾಡ್ತಾ ಇರ್ತಾರೆ. ನ್ಯಾಯಾಧೀಶರು ನೋಡ್ತಾರೆ ಅದನ್ನು. ನಂತರ ಸಾಮಾನ್ಯವಾಗಿ ವಿಚ್ಛೇದನದ ಪ್ರಕರಣಗಳಲ್ಲಿ ಗಂಡ ಹೆಂಡಂದಿರನ್ನು ಕೂಡಿಸುವಂತಹ ಕಾರ್ಯವನ್ನು ನ್ಯಾಯಾಧೀಶರುಗಳು ಮಾಡ್ತಾರೆ, ವಕೀಲರುಗಳು ಮಾಡ್ತಾರೆ. ಅನಿವಾರ್ಯವಾದಾಗ ವಿಚ್ಛೇದನಕ್ಕೆ ಹೋಗತಕ್ಕಂಥದ್ದು. ನ್ಯಾಯಾಧೀಶರು ಹೇಳಿದರು, ಆಯಿತು, ಇದೇ ಸಮಸ್ಯೆ ಅಲ್ವ ನಿಮ್ಮದು, ಒಂದು ದಿನಾಂಕವನ್ನು ನಿಗದಿಪಡಿಸಿದರು. ಆ ದಿನಾಂಕ ಬನ್ನಿ ಚರ್ಚೆ ಮಾಡೋಣ, ನಿಮ್ಮಿಬ್ಬರ ಸಮಸ್ಯೆಯನ್ನು ನಾನು ಕೇಳಬೇಕು ಎಂಬುದಾಗಿ ದಿನ ಕೊಟ್ಟು ಸಮಯ ಕೊಟ್ಟು ಕಳಿಸ್ತಾರೆ. ನಂತರ ಆ ಸಮಯಕ್ಕೆ ಸರಿಯಾಗಿ ಆ ದಂಪತಿಗಳು ಬಂದಿರ್ತಾರೆ. ಜೊತೆಯಲ್ಲಿ ಅವರ ಪಾಲಕರನ್ನು ಕೂಡ ನ್ಯಾಯಾಧೀಶರು ಕರೆಸಿರ್ತಾರೆ. ನ್ಯಾಯಾಧೀಶರು ಮಕ್ಕಳಿಗೆ, ನವದಂಪತಿಗಳಿಗೆ ಹೇಳ್ತಾರೆ, ವಿಚ್ಛೇದನದ ವಿಷಯವನ್ನು ನೋಡಿದಾಗ ಪ್ರಮುಖವಾದಂತಹ ವಿಷಯವೇ ಇಲ್ಲ. ಇಬ್ಬರೂ ಶ್ರೀಮಂತಿಕೆಯಲ್ಲಿ ಬೆಳೆದಂಥವರು ಅಥವಾ ಅತಿಯಾದ ಮುದ್ದಿನಲ್ಲಿ ಬೆಳೆದಂಥವರು. ಅವರಿಗೆ ಚಿಕ್ಕಂದಿನಲ್ಲಿ ಯಾವ ವಿದ್ಯೆಯನ್ನು ಅಥವಾ ಯಾವುದನ್ನು ಕಲಿಸಬೇಕು ಕಲಿಸಲಾಗಿಲ್ಲ. ಇದನ್ನು ಪಾಲಕರು ಅರ್ಥ ಮಾಡಿಕೊಳ್ಳಬೇಕು. ಹೆಣ್ಣು ಮಕ್ಕಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ಹಿಂದಿನಿಂದಲೂ ಅವರಿಗೆ ಚಿಕ್ಕಂದಿನಿಂದಲೇ ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳಿಕೊಡುತ್ತಾ, ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಅವರನ್ನು ಶಿಕ್ಷಿಸುತ್ತಾ ಬಂದಿದ್ದರಿಂದ ಅವರಿಗೆ ಉತ್ತಮವಾದಂತಹ ಮಾರ್ಗದರ್ಶನವೂ ಆಗುತ್ತಿತ್ತು. ಜೀವನವನ್ನು ನಡೆಸುವುದಕ್ಕೆ ಅನುಭವವೂ ಇರ್ತಿತ್ತು. ಆದರೆ ಈಗ ಹಾಗಿಲ್ಲ. ಕೇವಲ ಮುದ್ದಿನಿಂದ ಓದುವುದು ಮಾಡ್ತಾರೆ. ಶಿಕ್ಷಣದಲ್ಲಿ ತುಂಬ ಮುಂದುವರಿಯುತ್ತಾರೆ, ಆದರೆ ಏಕಮುಖವಾಗಿ ಅವರು ಬೆಳೆದಿರ್ತಾರೆ. ಮಕ್ಕಳಿಗೆ ಚಿಕ್ಕಂದಿನಲ್ಲಿಯೇ ವಿದ್ಯೆಗಳನ್ನು ಕಲಿಸಿದರೆ ಅವರಿಗೆ ಮುಂದೆ ಈ ರೀತಿಯ ಸಂಕಷ್ಟ ಬರುವುದಿಲ್ಲ. ಈ ದಂಪತಿಗಳಲ್ಲಿ ಬಂದಂತಹ ವಿಷಯವನ್ನು ನೋಡಿದರೆ ಯಾವುದೂ ಮಹತ್ವಪೂರ್ಣವಾದಂಥದ್ದಿಲ್ಲ. ಅವರಿಬ್ಬರಲ್ಲಿ ಪ್ರೀತಿ ಇದೆ, ಆದರೆ ಸಣ್ಣ ಪುಟ್ಟ ವಿಷಯಕ್ಕೆ ಸಂಯಮದಿಂದ ಗಮನ ಕೊಟ್ಟು ಬಗೆಹರಿಸಿಕೊಳ್ಳುವ ಮನಸ್ಸಿಲ್ಲ. ಮತ್ತು ಅವರಿಗೆ ಚಿಕ್ಕಂದಿನಿಂದ ಅಂತಹ ಜವಾಬ್ದಾರಿಯನ್ನು ನೀಡದೆ, ತಿಳಿಸದೆ ಈ ರೀತಿ ಆಗಿದೆ. ಈ ಬಗ್ಗೆ ಗಮನ ಹರಿಸಿದರೆ ಇಂಥ ಅನೇಕ ದಂಪತಿಗಳು ಒಂದುಗೂಡ್ತಾರೆ, ವಿಚ್ಛೇದನ ಆಗುವುದಿಲ್ಲ ಎಂಬುದಾಗಿ ಆ ಪಾಲಕರಿಗೆ ತಿಳಿಸ್ತಾರೆ.
ಹಾಗೆ ನೋಡಿ ವಿಚಾರ ಮಾಡಿ ಎಂಬುದಾಗಿ ಹೇಳಿ ಆ ಪಾಲಕರಿಗೆ ಮತ್ತು ಈ ಹೊಸ ವಿಚ್ಛೇದನಕ್ಕೆ ಬಂದಂತಹ ದಂಪತಿಗಳಿಗೆ ಹೇಳಿ ಕಳಿಸ್ತಾರೆ. ಇನ್ನೊಂದು ದಿನ ಕೋರ್ಟಿನಲ್ಲಿ ವಾಯ್ದೆಯನ್ನೇ ಕೊಡ್ತಾರೆ. ಮನೆಗೆ ಬಂದಾಗ ತಂದೆ ತಾಯಿಗಳು ಮತ್ತು ಮಕ್ಕಳು ಆ ಬಗ್ಗೆ ವಿಚಾರ ಮಾಡ್ತಾರೆ. ಮಕ್ಕಳಾದವರು ಕೂಡ ಅದರ ಬಗ್ಗೆ ಹೌದಲ್ಲ, ತಾವು ಎಷ್ಟು ಸಣ್ಣ ವಿಷಯದಲ್ಲಿ ವಿಚ್ಛೇದನಕ್ಕೆ ಮುಂದಾಗಿದ್ದೇವೆ, ಇಬ್ಬರೂ ಒಳ್ಳೆಯವರೇ, ಪಾಲಕರು ಒಳ್ಳೆಯವರೇ, ಆದರೆ ಬಂದಂತಹ ಚಿಕ್ಕ ಸಮಸ್ಯೆಗೂ ಕೂಡ ಸಂಯಮದಿಂದ ವರ್ತಿಸುವ ಬುದ್ಧಿಯನ್ನು ಬೆಳೆಸಿಕೊಂಡಿಲ್ಲ, ಸಣ್ಣ ಪುಟ್ಟ ಜವಾಬ್ದಾರಿಯನ್ನು ಕಲಿಸಿಕೊಂಡಿಲ್ಲ, ತಾವು ಕಲಿತಾಗಿಲ್ಲ ಎನ್ನುವುದು ಅರಿವು ಆದಾಗ ಮತ್ತೆ ಪೂರ್ಣ ಅವರು ಒಂದಾಗ್ತಾರೆ. ನಂತರದಲ್ಲಿ ಅವರು ಹಾಗೆ ಒಳ್ಳೆಯ ದಂಪತಿಗಳಾಗಿ ಮುಂದುವರಿಯುತ್ತಾರೆ. ಇಂತಹ ಅನೇಕ ಸಮಸ್ಯೆಗಳು ನಮ್ಮಲ್ಲಿವೆ. ಹಾಗಾಗಿ ಮಕ್ಕಳಿಗೆ ತಂದೆ ಬಾಲ್ಯದೋಳಕ್ಕರ ವಿದ್ಯೆಗಳ ನರಿಸದಿದ್ದೊಡೆ ಕೊಂದಂ ಎಂದಂತಹ ಹಿಂದೆ ಒಂದು ಕೇಳಿದಂತಹ ಮಾತು ಇದು ಯಾವಾಗಲೂ ಸರ್ವಕಾಲಿಕವಾದಂಥ ಸತ್ಯವಾದಂಥದ್ದು. ಇದನ್ನು ಪಾಲಕರ ತಿಳಿದುಕೊಳ್ಳಬೇಕು. ಇಲ್ಲ, ತನ್ನ ಮಕ್ಕಳು ಮುಂದೆ ಕಲಿತಾರೆ, ದೊಡ್ಡವರಾದ ನಂತರ ಕಲಿತಾರೆ, ವಿವಾಹವಾದ ನಂತರ ಕಲಿತಾರೆ, ಅದಲ್ಲ. ನಂತರದಲ್ಲಿ ಬರತಕ್ಕಂಥದ್ದು ಜವಾಬ್ದಾರಿ. ಬೆಳೆದಿರುತ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗದು ಅನ್ನೋ ರೀತಿಯಲ್ಲಿ ಆಗ್ತದೆ. ಹಾಗಾಗಿ ಯಾವ ಮಕ್ಕಳಿಗೂ, ಯಾವ ದಂಪತಿಗಳಿಗೂ, ಯಾವ ಪಾಲಕರಿಗೂ ಹೀಗಾಗದಿರಲಿ. ಪ್ರಾರಂಭದಿಂದಲೇ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸೋಣ. ಸಣ್ಣ ಪುಟ್ಟ ಕೆಲಸವನ್ನು ಕಲಿಸಿ ಆಯಾ ವಯಸ್ಸಿಗನುಗುಣವಾಗಿ ಅವರು ಕೆಲಸ ಮಾಡುವಂತಾಗಲಿ ಎಂದು ಹೇಳ್ತಾ, ನಮ್ಮ ಮಕ್ಕಳೆಲ್ಲರಿಗೂ ಒಳ್ಳೆಯದಾಗಲಿ, ಮುಂದೆ ಒಳ್ಳೆಯ ದಂಪತಿಗಳು ನಮ್ಮಲ್ಲಿ ಬರಲಿ ಎಂದು ಹೇಳಿ ಆಶಿಸುತ್ತಾ, ವಿ ಎನ್ ಭಾಗವತ್, ಬರಬಳ್ಳಿ.